ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋ ಏನಿದೆಯಲ್ಲ ಅದ್ರದ್ದು ಕಂಟಿನ್ಯೂಯೇಷನ್ ಆಗಿದ್ದಿರ್ತದೆ. ಲಾಸ್ಟ್ ವಿಡಿಯೋ ಬೆಂಗಳೂರು ಬೇಬಿ ಕೇಸಸ್ ನೀವು ನೋಡಬೇಕಿದ್ದಲ್ಲಿ ಆ ವಿಡಿಯೋನ ಮೇಲ್ಗಡೆ ಹಾಕಿರ್ತೀನಿ, ಅದನ್ನು ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿದ್ದಿರ್ತದೆ ಲಿಂಕು, ಅದನ್ನು ಒತ್ತಿ ನೀವು ಅದನ್ನು ಕೂಡ ನೋಡಿ. ಡೈರೆಕ್ಟ್ ಇದೇ ವಿಡಿಯೋ ನೋಡಬೇಕಂತಾದರೆ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಜುಕಿ ಆ್ಯಂಡ್ ಚಾನ್, ನಾನು ನಿಮಗೇನೋ ಒಂದು ಟೆಕ್ಸ್ಟ್ ಮೆಸೇಜ್ ಬಿಟ್ವೀನ್ ಟೂ ಪೀಪಲ್ ರೀಡ್ ಮಾಡ್ತೀನಿ, ಅಂದರೆ ಇಬ್ಬರು ಮಧ್ಯ ನಡೆದಿರುವಂಥ ಚಾಟನ್ನು ಓದ್ತೀನಿ. ಓಕೆ, ಸೊ ಇದು ಯಾವ ಥರ ಚಾಟ್ ಇರ್ಬೋದು ಅನ್ನೋದನ್ನು ನನಗೆ ಹೇಳಬೇಕು ನೀವು. ಓಕೆ, ಹಾಂ. ಶಿ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಇಲ್ ವಿ ಫೀಡ್ ಹರ್ ಅಂತಂದರೆ ಏನಂದರೆ ನಾವು ತಿನ್ಸೋವರೆಗೂ ಅವಳು ಹಾಗೆ ಬಿದ್ಕೊಂಡಿರಲಿ ಅಂತ. ಓಕೆ, ಕಡೆಗದಾದ್ಮೇಲೆ ಮತ್ತೊಂದು ಪರ್ಸನ್ ಹೇಳ್ತಾನೆ, ಪರ್ಸನ್ ಎ ಹಿಂಗಾಯ್ತು. ಎರಡನೇ ಪರ್ಸನ್ ಹೇಳ್ತಿದ್ದಾಳೆ, ಎರಡನೇ ಪರ್ಸನ್ ಏನು ಹೇಳ್ತಿರೋದು ಅಂತಂದರೆ ಅವಳು ಎಂಥ ವರ್ಸ್ಟ್ ಮರೆ, ಅವಳು ಬಂದ್ಲಂದ್ರೆ ನಾನು ತಲೆ ಎಲ್ಲ ಗುಯ್ ಅನ್ಲಿಕ್ಕೆ ಕತ್ಕೊತದೆ ಅಂತ ಹೇಳ್ಕೊಂಡು ಮತ್ತೊಂದು ಪರ್ಸನ್ ಹೇಳ್ತಾನೆ. ಅದಕ್ಕೆ ಅದೇ ಪರ್ಸನ್ ಮತ್ತೊಂದು ಹೇಳ್ತಾನೆ, ಇವ್ರಿಗೆ ಒಂದು ಕೆಲಸ ಮಾಡ್ಬೋದಲ್ಲ, ಮನೇಲಿ ಬಿಟ್ಟು ಹೋಗ್ಬೋದಲ್ಲ, ಮನೇಲಿ ಇರಲಿ, ಏನು ಯೂಸ್, ನಾವು ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ನಾವು ಓಡಾಡ್ಕೊಂಬರೋಣ ಅಂತ ಹೇಳ್ಕೊಂಡು. ಮತ್ತೊಂದು ಏನು ಹೇಳ್ತಾರೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅದೇ ಪರ್ಸನು. ಇದೆಲ್ಲ ಪರ್ಸನ್ ಬಿ ಹೇಳ್ತಾ ಇರೋದು. ಓಕೆ, ಮತ್ತು ಆ ಪರ್ಸನ್ ಏನು ಹೇಳ್ತಾನೆ ಏನಂತಂದರೆ, ಆಯಿತು ನಾನು ಮನೇಲಿ ಬಿಟ್ಟಾಕೆ ಹೋಗ್ತೀನಿ, ನೀವು ಮತ್ತು ಮನೆಗೆ ಪದೇ ಪದೇ ಬರ್ಲಿಕ್ಕೆ ಹೋಗಬೇಡ ಎಂತಕ್ಕಂತಂದ್ರೆ ಅವಳಿದ್ದಾಗೆಲ್ಲ ನಂಗೆ ತಲೆಯೆಲ್ಲ ಕೆಟ್ಟೋದಂಗೆ ಆಗ್ತಿರ್ತದೆ, ನಮ್ಮಿಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು ಇದ್ರ ಮೀನಿಂಗ್ ಈ ಚಾಟಿಂದು. ಓಕೆ, ಅದೇ ಸ್ವಲ್ಪ ದಿವಸ ಬಿಟ್ಟು ಮತ್ತೊಂದು ಚಾಟ್ಸ್. ಒಂದು ಪರ್ಸನ್ ಎ ಹೇಳ್ತಾನೆ, ಅವಳಿಗೇನು ತಲೆ ಕೆಟ್ಟಿದೆ, ಏನು ತಿಂತಾನೆ ಇಲ್ಲ ಅವಳು ಅಂತ. ಓಕೆ, ಕಡೆಗದಾದ್ಮೇಲೆ ಮತ್ತೊಂದು ಪರ್ಸನ್ ಬಿ ಹೇಳ್ತಾನೆ, ಇಲ್ಲ ಒಂದು ಕೆಲಸ ಮಾಡೋಣ, ಅವಳಿಗೇನೋ ತಿನ್ಸೋದೇ ಬೇಡ, ಹಾಗೆ ಬಿದ್ಕೊಂಡಿರಲಿ, ಆಗಲಿ, ಅವಳಿಗಷ್ಟು ಸ್ಟಾರ್ವ್ ಮಾಡಬೇಕು ಅಂದರೆ ತಿಂದೇ ಉಪವಾಸ ಮಾಡಬೇಕಂತಂದರೆ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಹೇಳ್ತಾರೆ ಮತ್ತೊಂದು ಪರ್ಸನ್ ಎ ಮತ್ತೊಂದು ಸಲ, ಅವ್ರಿಗೆ ಒಂದು 3 ದಿನ ಏನೋ ಹಾಕಲಿಲ್ಲ ಅಂತಂದರೆ ಎಲ್ಲ ಸರಿ ಆಗ್ತದೆ ಅಂತ, ದಾರಿಗೆ ಬರ್ತಾರೆ ಅವ್ರು ವಾಪಸ್ಸು ಅಂತ. ಓಕೆ, ಮತ್ತು ಅದೇ ಮತ್ತೊಂದು ಪರ್ಸನ್ ಹೇಳ್ತಾನೆ, ಇಲ್ಲ ಅಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು, ಹಾಗೆ 3 ದಿವಸ ಬಿಡ್ಲಿಕ್ಕಾಗಲ್ಲ, ಅದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಮತ್ತು ಪರ್ಸನ್ ಬಿ ಹೇಳ್ತಾನೆ ಏನಂತಂದರೆ, ಇಲ್ಲ ನನಗೆ ಒಂದೊಂದ್ಸಲ ಹೊಡೆದು ಬಿಡ್ಬೇಕಂತ ಅನಿಸ್ತದೆ, ಆದರೆ ನಾನು ಸುಮ್ಮಗಿರ್ತೀನಿ, ನಾನು ಸೆಲ್ಫನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಸೊ ಇದೆಲ್ಲ ಕನ್ವರ್ಸೇಷನ್, ಇದೆಲ್ಲ ಮಾತುಕತೆ ಏನು ನಡೀತಾ ಇದೆಯಲ್ಲ, ಯಾವ ವಿಷಯದ ಮೇಲೆ ನಡೀತಿರ್ಬೋದು ಅಂತ ಅನಿಸ್ತದೆ ನಿಮಗೆ? ಸೊ ಒಂದಿರ್ಬೋದು ಏನಂತಂದರೆ, ಮನೇಲಿ ಯಾವುದೋ ಅಜ್ಜಿ ಗಿಜ್ಜಿ ಯಾರೋ ಇದ್ದಾರೆ, ಅವ್ರ ಕಾಯಂ ಇಡೀ ದಿನ ಕರ ಮಾಡ್ತಾ ಇರ್ತಾರೆ. ಈ ಪ್ರಾಣಿಗಳಿಗೆಲ್ಲ ಸಾಕೊಂಡ್ಸಲ್ಲ ಅವರು ಹಿಂಗೆ ಬಿಟ್ಟು ಬಿದ್ಕೊಂಡಿರ್ಲಿ ಅಂತ ಹೇಳಿ ಆ ಥರ ಒಂದು ಪ್ರಾಣಿಗಳ್ದು ಅನಿಸ್ತಿದೆ, ಆಯಿತಾ. ಬಟ್ ಅದು ಬಿಟ್ಟು ಏನಂತಂದರೆ ಅವಳಿಗೆ ಊಟ ಹಾಕೋದು ಬೇಡ, ಅಥವಾ ಅವಳು ಬಿಟ್ಟು ನಡೆಯುವ ಅದೆಲ್ಲ ಅವ್ಳು 3 ದಿನ ಏನೋ ಹಾಕ್ದಾಗಿದ್ದರೆ ನಡೆದು ಹೋಗ್ತದೆ, ಆ ಥರ ನಾರ್ಮಲಿ ಅವ್ರಿಗೆ ಹೇಳ್ಬೋದು. ಇಲ್ಲ ಅವಳದ್ದು ಕೇಳಿದ್ರೆ ಕರ್ಕರೆ ಅನ್ಸಂತಂದರೆ ನಾವು ಒಂದೊಂದ್ಸಲ ನಮ್ಮ ಪೇರೆಂಟ್ಸ್ಗಂತರು ಎಷ್ಟು ಕರ್ಕರೆ ಮಾಡ್ತಾರೆ ದೇವ್ರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ನಾರ್ಮಲಿ. ಓಕೆ, ಬಟ್ ಅವಳಿಗೆ ಊಟ ಹಾಕೋದು ಬೇಡ, 3 ದಿನ ಊಟ ಮಾಡಲಿಲ್ಲ ಅಂತಂದರೆ ದಾರಿಗೆ ಬರ್ತಾರೆ ಅಂತ ಹೇಳೋದು ಅಂತಂದರೆ ಯಾರೋ ಪೇರೆಂಟ್ಸ್ ಮಕ್ಳಿಗೆ ಹೇಳ್ದಂಗಿದೆ. ಸೊ ಇದೆಲ್ಲ ಒಂಥರ ವಿಯರ್ಡ್ ಕನ್ವರ್ಸೇಷನ್ ಏನಿದೆಯಲ್ಲ, ನಾನಿದು ಒಂದು ಸಣ್ಣ ಮಗು ಟುವರ್ಡ್ಸ್ ಹೇಳಿದ್ದಿದ್ರೆ ಯಾವ ಥರ ಇಂಪ್ಯಾಕ್ಟ್ ಪಡ್ತದೆ. ಜಸ್ಟ್ 1.5 ವರ್ಷದ ಮಗುವನ್ನು ಇನ್ವಾಲ್ವ್ ಮಾಡಿಕೊಂಡು, ಅಂದರೆ 1.5 ವರ್ಷದ ಮಗು ಬಗ್ಗೆ ಈ ಮಾತುಕತೆ ನಡೀತಾ ಇದೆ. ಸೊ ಈ ಮಾತುಕತೆ ಮಾಡ್ತಾ ಇದ್ದವ್ರು ಏನು ಹೇಳ್ತಿದ್ದಾರೆ ಅಂದರೆ, 3 ದಿವಸ ಊಟ ಹಾಕಲಿಲ್ಲ ಅಂತಂದರೆ ಏನೂ ಆಗಲ್ಲ, ಮನೇಲಿ ಬಿಟ್ಟು ಹೋಗೋಣ, 3 ದಿನ ಊಟ ಹಾಕಲ್ಲ ಅಂತಂದರೆ ದಾರಿಗೆ ಬರ್ತಾರೆ, ಅವ್ರು ಒಂದ್ಸಲ ಎತ್ತು ಹೊಡಿಬೇಕು ಅನ್ನಿಸ್ತದೆ, ಆದರೆ ನಾನು ಕಂಟ್ರೋಲ್ ಮಾಡ್ಕೊತಿದ್ದೀನಿ ಅಂತ, ನನ್ನ ತಲೆಯೆಲ್ಲ ಗುಯ್ ಅಂತದೆ ಇವಳ ಹತ್ರ ಇದ್ದರೆ. ಸೊ ಇದೆಲ್ಲ ಹೇಳ್ತಾ ಇರೋದು ಏನಂತಂದ್ರೆ, 1.5 ವರ್ಷದ ಸಣ್ಣ ಮಗುಗೆ ಇಬ್ಬರು ಕಪಲ್ ಇರ್ತಾರೆ. ಓಕೆ, ಈ ಕಪಲ್ಗೆ ಆಲ್ರೆಡಿ 4 ವರ್ಷದ ಒಂದು ಮಗು ಇದ್ದಿರ್ತದೆ, ಆದರೂ ಕೂಡ ಅವ್ರು ಏನು ಮಾಡ್ತಾರೆ, 1 ವರ್ಷದ್ದು ಮಗುವನ್ನು ಅವರು ಅಡಾಪ್ಟ್ ಮಾಡ್ಕೊತಾರೆ. ಅಂತಂದರೆ 1.5 ವರ್ಷದ ಮಗು ಕಡೆಗಾಗತ್ತದಂದರೆ ಈ ಟ್ರಾಜಿಡಿ ಮುಗಿಯವರೆಗೆ ಅದಕ್ಕೆ 1.5 ವರ್ಷ ಆಗಿದ್ದಿರ್ತದೆ. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ಸಣ್ಣ ಅಂತ ಹೇಳ್ಕೊಂಡು. ಸೊ ಅಡಾಪ್ಟ್ ಮಾಡಿದ್ಮೇಲೆ ಅವ್ರ ಜೊತೆ ಬರೀ ಅದು 8 ಮಂತ್ಸ್ ಇದ್ದಿರ್ತದೆ. ಸೊ 1 ವರ್ಷವೂ ತುಂಬದೇಗಿರೋ ಟೈಮ್ನಲ್ಲಿ ಆ ಮಗುವನ್ನು ಇವರು ಅಡಾಪ್ಟ್ ಮಾಡ್ಕೊತಾರೆ. ಸೊ ಇದು ಬ್ಯೂಟಿಫುಲ್ ಫ್ಯಾಮಿಲಿ ಬಗ್ಗೆ ಒಂದು ಪೇರೆಂಟ್ಸು ತಮ್ಮ ಮಗು ಇದ್ದರೂ ಕೂಡ ಮತ್ತೊಂದು ಹೆಣ್ಣು ಮಗುವನ್ನು, ಅಂದರೆ ಆಲ್ರೆಡಿ ಹೆಣ್ಣು ಮಗು ಇದೆ, ಅದನ್ನು ಬಿಟ್ಟು ಮತ್ತೊಂದು ಹೆಣ್ಣು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಮಸ್ತ್ ಒಂದು TV ಶೋ ಅಲ್ಲಿ ಬರ್ತಾರೆ ಅವರು. ಈ ಥರ ಒಂದು TV ಶೋಸ್ಗೆಲ್ಲ ಗೊತ್ತಿರ್ಬೋದು, ಅವ್ರ ಫ್ಯಾಮಿಲಿಯನ್ನೆಲ್ಲ ಶೂಟ್ ಮಾಡೋದು, ಆ ಥರದ್ದೆಲ್ಲ ಒಂದು ಟ್ರೆಂಡ್ ಇದೆ ಅಲ್ಲಿ ಸೌತ್ ಕೊರಿಯಾದಲ್ಲಿ. ಫ್ಯಾಮಿಲಿ ಲೈಫು ಅಥವಾ
ಏನಂತ ಹೇಳ್ತೀರಾ, ಆ ಕೇಪಪ್ ಐಡಲ್ಸ್ ಎಲ್ಲ ಬಂದು ಮಕ್ಕಳು ನೋಡ್ಕೊಳ್ಳುವಂಥದ್ದು ಒಂದಿಷ್ಟು ಡಾಕ್ಯುಮೆಂಟ್ರೀಸು, ಅದರದ್ದೇ ಒಂದು ಶೋಸ್, ರಿಯಾಲಿಟಿ ಶೋಸ್ ಎಲ್ಲ ಇದೆ. ಸೊ ಆ ಥರ ರಿಯಾಲಿಟಿ ಶೋ ಅಲ್ಲಿ ಅದರಲ್ಲೇ ಒನ್ ಆಫ್ ದ ಶೋ ಏನಂತಂದರೆ ಈ ಫ್ಯಾಮಿಲಿ ಮೇಲೆ ಇದ್ದಿರ್ತದೆ. ಆ ಫ್ಯಾಮಿಲಿಯಲ್ಲಿ ಅವ್ರು ಅಂದರೆ ಆ ಡಾಕ್ಯುಮೆಂಟ್ರಿಯಲ್ಲಿ ಅವ್ರು ಕಾಣಿಸ್ತಾರೆ, ಈ ಫ್ಯಾಮಿಲಿ ಈಚದ್ರ ಜೊತೆ ಎಷ್ಟು ಚಲೋ ಆಗಿದೆ, ತಮ್ಮದೇ ಒಂದು ಮಗು ಇದೆ, ಅದ್ರ ಮೇಲೂ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮಗುವನ್ನು, ಆ ಮಗು ಇಟ್ಕೊಂಡು ಅವ್ರು ಎಷ್ಟು ಚಲೋ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಶೋ ಇದೆ, ಆರ್ಡಿನರಿ ಫ್ಯಾಮಿಲಿ ಅಂತ ಹೇಳ್ಕೊಂಡು. ಸೊ ಆ ಶೋ ಅಲ್ಲಿ ಇದು ಬರ್ತದೆ ಆಯಿತಾ. ಅದನ್ನು ನೋಡ್ಕೊಂಡು ಎಲ್ಲ ಸೌತ್ ಕೊರಿಯಾದಲ್ಲಿ ಅದು ಪಾಪ್ಯುಲರ್ ಆಗ್ತದೆ, ಅದಕ್ಕೆ ಒಳ್ಳೊಳ್ಳೆ ಪ್ರೈಸ್ ಬರ್ತದೆ. ಒಂಥರ ಮಾಡೆಲ್ ಅಡಾಪ್ಷನ್ ಮಾಡ್ಕೊಂಡು ಅದು ಪೇರೆಂಟ್ಸ್ ಹೆಂಗಿರಬೇಕು ಒಂದು ಮಗು ಜೊತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ನಮ್ಗೆ ಕಾಣಿಸ್ತಾ ಇರ್ತದೆ. ಬಟ್ ಎಲ್ಲರೂ ಹೇಳ್ತಿದ್ದಂಗೆ ತೆರೆ ಮೇಲೆ ಕಾಣೋದೆಲ್ಲ ರಿಯಲ್ ಅಲ್ಲ ಅಂತ ಹೇಳ್ಕೊಂಡು, ಅರ್ಥ ಆಯ್ತಾ. ಸೊ ಏನೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸಿದ್ರು ಕೂಡ ಅದ್ರ ಹಿಂದ್ಗಡೆ ಅದರದ್ದೇ ಆದಂಥ ಒಂದು ಟ್ರುತ್ ಇರ್ತದೆ ಅನ್ನೋದಕ್ಕೆ ಈ ಸ್ಟೋರಿನೇ ಒಂದು ಎಕ್ಸಾಂಪಲ್ ಅಂತ ಇರ್ಬೋದು. ಸೊ ಈ ಸ್ಟೋರಿಯಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡೋಣ. ಈ ಸ್ಟೋರಿಯಲ್ಲಿ ಏನಾಗ್ತದೆ ಅಂತಂದರೆ, ಪೇರೆಂಟ್ಸ್ ಮಗುವನ್ನು ಏನು ಒಂದೂವರೆ ವರ್ಷದಾಗಿರೋದಿಲ್ಲ, ಸೊ 1 ವರ್ಷದ ಮಗುವನ್ನು ಏನು ಮಾಡಿರ್ತಾರೆ, ಡೇ ಕೇರ್ ಸೆಂಟ್ರಲ್ಲಿ ಬಿಡ್ತಾರೆ. ಡೇ ಕೇರ್ ಸೆಂಟ್ರ್ ಬಿಟ್ಟಾಗ ಡೇ ಕೇರ್ ಸೆಂಟ್ರ್ ಅವ್ರು ನೋಡ್ಕೊತಾರೆ, ಚಲೋ ಮಾಡ್ತಿರ್ತಾರೆ. ಸ್ಟಾರ್ಟಿಂಗಲ್ಲೆಲ್ಲ ಮಗು ಆ್ಯಸ್ ಯೂಶ್ವಲಿ ಎಲ್ಲ ಮಗು ಥರನೇ ಆ್ಯಕ್ಟ್ ಮಾಡ್ತಾ ಇರ್ತದೆ. ಕಡೆಗೆ ಹೋಗ್ತಾ ಇದ್ದಂಗೆ ಮಗು ಮೈ ಮೇಲೆ ಗಾಯಗಳು, ಕಡೆಗೆ ಅದಾದಮೇಲೆ ಆ ಗಾಯದ ಮಾರ್ಕ್ ಅಂತಂದರೆ ಸಾದಾ ಸಣ್ಣ ಸಣ್ಣ ಗೀರಲ್ಲ, ಬಿದ್ದಾಗ ಯಾವ ಥರ ರೆಡ್ ಮಾರ್ಕ್ ಆಗ್ತದೆ ಆ ಥರ ಅಲ್ಲ, ಫುಲ್ಲು ಬ್ಲ್ಯಾಕ್ ಬ್ಲೂ ಆಗೋವರೆಗೂ ಅಲ್ಲಿವರೆಗೂ ಕೂಡ ಅಷ್ಟು ಡೀಪ್ ವೂಂಡ್ಗಳಾಗಿರ್ತದೆ ಮಗು ಮೈ ಮೇಲೆ. ಅದನ್ನು ನೋಡಿಕೊಂಡು ಆ ಡೇ ಕೇರ್ ಸೆಂಟ್ರದ್ದು ಯಾರು ಕೇರರ್ಸ್ ಇರ್ತಾರಲ್ಲ ಅವರೆಲ್ಲ ಬಂದ್ಕೊಂಡು ಅವ್ರ ತಾಯಿ ಜೊತೆ ಮಾತಾಡ್ತಾರೆ ಹಿಂಗಾಗಿದ್ದಲ್ಲ ನಿಮ್ಮ ಮಗು ಮೇಲೆ, ಏನು ನಡೀತಾ ಇದೆ ಆ ಥರ ಎಲ್ಲ ಕ್ವಶನ್ ಮಾಡ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಆ ಮಗು ಸ್ವಲ್ಪ ತುಂಬ ಕಿಲಾಡಿ ಮಾಡ್ತದೆ, ಕೀಟ್ಲೆ ಮಾಡ್ತದೆ, ಅದಕ್ಕೋಸ್ಕರ ನಾನು ಆ ಮಗುಗೆ ಹಿಂಗೆ ಹೊಡೆದಿದ್ದೀನಿ, ಅದಕ್ಕೋಸ್ಕರ ಸಾರಿ, ನಾನು ಮತ್ತೆ ಹಂಗೆ ಮಾಡಲ್ಲ, ಅದನ್ನು ಚಲೋ ಮಾಡಿ ನೋಡ್ಕೊತೀನಿ ಅಂತ ಹೇಳ್ತಾರೆ. ಕಡೆಗೆ ಮತ್ತೆ ಡೇ ಕೇರ್ ಸೆಂಟ್ರಿಗೆ ಮತ್ತೆ ಎಷ್ಟೋ ದಿವಸ ಆದಮೇಲೆ ಮತ್ತೊಂದು ಸ್ವಲ್ಪ ಕರೆಸ್ತಾರೆ. ಆವಾಗ ಏನಾಗಿರ್ತದೆ ಅಂತಂದರೆ, ಹಳೇದೇನು ಇರ್ತಲ್ಲ, ಹಳೆ ವೂಂಡ್ಗಳಿದ್ದಾವೆ ಅಂದರೆ ಗಾಯಗಳಿದ್ದಾವಲ್ಲ, ಅವೆಲ್ಲ ಏನಾಗಿದೆ ಕಮ್ಮಿ ಆಗ್ತಾ ಬಂದಿದೆ, ಅಂತಂದರೆ ಆಲ್ಮೋಸ್ಟ್ ಹೋಗ್ತಾ ಬಂದಿದೆ. ಬಟ್ ಅದ್ರ ಮೇಲ್ಗಡೆ ಹೊಸ ಗಾಯ ಆಗುಂಟು, ಅರ್ಥ ಆಯ್ತಾ. ಸೊ ಆ ಥರ ಆಗಿದೆ. ಅದನ್ನು ನೋಡ್ಕೊಂಡು ಇವ್ರು ಏನು ಮಾಡ್ತಾರೆ, ಟೀಚರ್ ಮತ್ತೇನೋ ವಿಯರ್ಡ್ ಇದೆ ಅಂತ ಹೇಳ್ಕೊಂಡು ಆ ಚೈಲ್ಡ್ ಕಮಿಷನ್ ಇರ್ತದಲ್ಲ ಅದಕ್ಕೆ ಕಾಲ್ ಮಾಡಿದ್ದಾರೆ. ಅಂದರೆ CPSR ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್ ಅಥವಾ ಆ ಕಮಿಟಿ ಏನಿರ್ತದಲ್ಲ ಅದಕ್ಕೆ ಕಾಲ್ ಮಾಡಿದ್ದಾರೆ. ಅವ್ರು ಬಂದು ಅವ್ರ ಅಮ್ಮನಿಗೆ ಕ್ವಶನ್ ಮಾಡಿದ್ದಾರೆ, ಹಿಂಗಿದೆ ಅಂತೆ ಏನು ಅಂತ ಕ್ವಶನ್ ಮಾಡಿದ್ವಿ. ತಾಯಿ ಏನಂತಾಳೆ, ಇಲ್ಲ ಅವಳು ಮಗು ಸ್ವಲ್ಪ ಕಿಟ್ಲೆ ಮಾಡ್ತಿದ್ದಾಳೆ, ಈಗೀಗ ತುಂಬ ಹಠ ಮಾಡ್ತಾಳೆ, ಫುಡ್ ಗಿಡ್ ಮಾಡಲಿಕ್ಕೆ, ನರ್ಸರಿಗೆ ಹೋಗಲ್ಲ ಅಂತಾಳೆ, ಹಂಗಿಂಗಂತ. ತಲೆಯಲ್ಲಿರಲಿ ಜಸ್ಟ್ 1 ವರ್ಷದ ಮಗು, ಓಕೆ. ಸೊ ಅದನ್ನು ಅವಳು ಹೇಳ್ತಾ ಇದ್ದಾಳೆ. ಸೊ ಆ ಥರ ಹೇಳ್ತಿದ್ದಿದ್ದವರು ಹೇಳಿದ್ದೆ, ಅವ್ರು ಹೆಚ್ಚು ಏನೋ ರಿಸರ್ಚ್ ಮಾಡ್ದೇನೆ, ಏನೋ ಅದ್ರ ಬಗ್ಗೆ ಇಣಕ್ಕೆ ನೋಡ್ದೇನೆ ಅವ್ರು ಏನು ಮಾಡ್ತಾರೆ, ಓಕೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಬಟ್ ಅದೇ ದಿವಸ ಏನಾಗ್ತದೆ ಅಂತಂದರೆ, ಈ ಮಗು ಹೆಸರು ಜಾಂಗಿನ್ ಅಂತ, ಓಕೆ. ಸೊ ಈ ಮಗುಗೆ ಆ ಥರ ಒಂದು ಇನ್ಕನ್ವೀನಿಯನ್ಸ್ ಆಯಿತು ಅಂತಂದರೆ, ಆ ಮಗುವಿಂದ ಈ ಥರ ಒಂದು ತೊಂದರೆ ಆಯಿತು ಅವ್ರ ಅಮ್ಮನಿಗೆ, ತೊಂದರೆ, ಓಕೆ. ಅಂದರೆ ಚೈಲ್ಡ್ ಕಮಿಷನವ್ರು ಬಂದು ಈ ಥರ ಕ್ವಶನ್ ಮಾಡಿದ್ರಿಂದ ಅವಳಿಗೆ ತೊಂದರೆ ಆಯಿತು ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ, 3 ದಿವಸ ಅವಳಿಗೇನೋ ಹಾಕದೆ ಇಡ್ತಾರೆ ಫುಡ್. ಅಷ್ಟು ದಿವಸ ಮಗು ಸ್ಟಾರ್ವ್ ಮಾಡಿದ್ಮೇಲೆ ಅವಳು ಅದಾದಮೇಲೆ ಕೂಡ ಇಷ್ಟು ದಿವಸ ಆದಮೇಲೆ ಮತ್ತು ಸರಿಯಾದಂಗೆ ಆಗ್ತದೆ, ಇದೇ ಪ್ಯಾಟರ್ನ್. ಮತ್ತೊಂದಿಷ್ಟು ದಿನ ಆದಮೇಲೆ ಮತ್ತೆ ಡೇ ಕೇರ್ ಸೆಂಟ್ರಿಗೆ ಬಿಡ್ತಾರೆ. ಡೇ ಕೇರ್ ಸೆಂಟ್ರಿಗೆ ಬಿಟ್ಟಾಗ ಈ ಸಲ ಅವರು ಆ ಕೇರರ್ ಯಾರು ಇರ್ತಾರಲ್ಲ ಅವ್ರು ನೋಡ್ಕೊಂಡು ಏನಂತಾರಂತಂದರೆ, ಇದು ಏನೋ ಸ್ವಲ್ಪ ಇದು ಇನ್ನೂ ಕೂಡ ಏನೋ ಕೆಟ್ಟದಾಗಿದೆ ಅಂತಕ್ಕಂತಂದರೆ, ಮಗು ಅವಳು 1 ವರ್ಷಕ್ಕಿಂತ ಕಮ್ಮಿ ಇರಬೇಕಾದ್ರೆ, ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಇರಬೇಕಾದ್ರೆ ಆ ಮಗು ವೇಟ್ 8 kg ಇತ್ತು. ಅಡಾಪ್ಟ್ ಮಾಡ್ಕೊಂಡು ಕೂಡಲೇ ಅದ್ರದ್ದು ಮಗುದು KG 10 kgs ಆಯಿತು. ಬಟ್ ಮಗು ಈಗ 8 kgಗೆ ಬಂದಿದೆ ಅಂತಂದರೆ ಅಂಡರ್ ವೇಟ್ ಕಾಣ್ತಾ ಇದೆ ಮಗು ಅಂತ ಹೇಳ್ಕೊಂಡು ಅದನ್ನು ನೋಡ್ತಾರೆ. ಅದನ್ನು ನೋಡಿಕೊಂಡು ಏನು ಮಾಡ್ತಾರೆ, ಇವ್ರಿಗೆ ಏನೋ ಸ್ವಲ್ಪ ವಿಯರ್ಡ್ ಇರಬೇಕು ಅಂತ ಟೀಚರ್ಸ್ ಅವರಿಗೆ ಹೇಳ್ತಾರೆ ಅವ್ರ ಅಮ್ಮನಿಗೆ, ನೀವು ಯಾವುದಕ್ಕೂ ಒಂದು ಸಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅನಿಸ್ತಾ ಇದೆ ನನಗೆ ಈಗ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸೊ ಅದನ್ನು ಕೇಳಿಕೊಂಡು ಅವ್ರ ಅಮ್ಮ ಏನು ಮಾಡಿದ್ದಾರೆ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾಳೆ ಕೂಡ. ಎಂತಕ್ಕಂತಂದರೆ ತುಂಬ ಸಿಕ್ಕಾಗ್ತಾ ಇತ್ತು ಮಗು, ತುಂಬ ಅಂಡರ್ ವೇಟ್ ಇತ್ತು ಅಂತ ಹೇಳ್ಕೊಂಡು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅವರು ಆ ಮಗು ಮೇಲೆ ಎಕ್ಸ್ಟೆನ್ಸಿವ್ ಸರ್ಚ್ ಮಾಡ್ತಾರೆ. ಎಕ್ಸ್ಟೆನ್ಸಿವ್ ಸರ್ಚ್ ಮಾಡಿದಾಗ ಏನು ಹೇಳ್ತಾರೆ ಅಂತಂದರೆ, ಇದು ತುಂಬ ಇಂಟರ್ನಲ್ ಡ್ಯಾಮೇಜಸ್ ಆಗಿದೆ, ಆರ್ಗನ್ ಡ್ಯಾಮೇಜಸ್ ಆಗಿದೆ ಅಂತಂದರೆ, ಫುಡ್ ಸರಿಯಾಗಿ ಹೋಗ್ತಾ ಇಲ್ಲ ಅಥವಾ ಫುಡ್ ಸೇರಿ ಅದರಲ್ಲಿ ಏನೋ ತೊಂದರೆ ಆಗಿದೆ.
ಇದು ನಾರ್ಮಲಿ ಆ ಮಗುದ್ದು ಮೌತಲಾಗಿರೋ ತೊಂದರೆಯಿಂದ ಬರ್ತಿರ್ಬೋದು. ಸೊ ಇದಕ್ಕೆ ಈ ಮಗುಗೆ ಸ್ಟೊಮಟೈಟಿಸ್ ಅಂತ ಇದೆ. ಸೊ ಸ್ಟೊಮಟೈಟಿಸ್ ಆಗಿರ್ಬೋದು ಈ ಮಗುಗೆ ಅಂತ ಹೇಳಿ ಕಳಿಸ್ತಾರೆ. ಸೊ ಅದನ್ನು ನೋಡ್ಕೊಂಡು ಮತ್ತೆ ಅವಳು ಡೇ ಕೇರ್ ಸೆಂಟ್ರಿಗೆ ಕಳಿಸ್ತಾಳೆ ಅವರಮ್ಮ, ಇದನ್ನೆಲ್ಲ ಕೇಳ್ಕೊಬಂದು. ಬಟ್ ಒಂದು ನೆನಪಿರಲಿ, ಅವಳಿಗೆ ಯಾವುದೇ ಥರ ಮೆಡಿಕೇಷನ್ಸ್ ಆಗಲಿ ಏನು ಕೊಟ್ಟಿರ್ತಾರೋ ಅದು ಯಾವುದು ಮಾಡಲ್ಲ. ಮತ್ತು ಜಾಸ್ತಿ ಹೆಚ್ಚು ಅವರು ಇದ್ರ ಬಗ್ಗೆ ಚೆಕ್ ಮಾಡಬೇಕು ಈ ಮಗು ಮೇಲೆ ಅಂತಂದಾಗ ಹಾಸ್ಪಿಟಲಲ್ಲಿ ಅದಕ್ಕೆ ಯಾವುದಕ್ಕೂ ಒಪ್ಪದೆ ಅವಳು ವಾಪಸ್ ಕರ್ಕೊಂಬರ್ತಾಳೆ ಮಗುನ ಮನೆಗೆ. ಸೊ ಮತ್ತೆ ಡೇ ಕೇರ್ ಸೆಂಟ್ರಿಗೆ ಬಿಟ್ಟಾಗ ಅವಳಿಗೆ ಈ ಟ್ರಾಜಿಡಿ ಆಗೋದಕ್ಕಿಂತ ಹಿಂದಿನ ದಿನ ಅವ್ರ ಡೇ ಕೇರ್ ಸೆಂಟರ್ನವ್ರು ಅವರು ಒಂದು ಅಬ್ಸರ್ವ್ ಮಾಡ್ತಾರೆ, ಈ ಮಗು ಎಲ್ಲ ಬಿಟ್ಟುಬಿಟ್ಟಿದೆ, ಆಡೋದು ಬಿಟ್ಟಿದೆ, ತಿನ್ನೋದು ಬಿಟ್ಟಿದೆ, ಅವಳದ್ದು ಫೇವ್ರೆಟ್ ಟಾಯ್ಸ್ ಜೊತೆ ಫೇವ್ರೆಟ್ ಆ್ಯಕ್ಟಿವಿಟೀಸ್ ಏನೇನಿರುತ್ತಲ್ಲ ಅವೆಲ್ಲ ಬಿಟ್ಟು ಒಂದು ಮೂಲೆಯಲ್ಲಿ ಕೂತಿದೆ. ಅದು ಆ CC ಕ್ಯಾಮ್ರಾದಲ್ಲಿ ಕಾಣ್ತಾ ಉಂಟು. ಎಲ್ಲ ಇನ್ನೇನು ಉಳಿದಿಲ್ಲ ಲೈಫಲ್ಲಿ ಅನ್ನೋ ಥರ ಎಲ್ಲ ಗಿವ್ ಅಪ್ ಮಾಡ್ಕೊತಿದೆ ಒಂದು ಮಗು. ಆ ಮಗುನೇ ನಮ್ಮ ಜಾಂಗಿನ್. ಅದೇ ದಿವಸ ಏನಾಗ್ತದೆ ಅಂತಂದರೆ ಆ ಮಗು ಫುಲ್ಲು ತಿಂತಾ ಇಲ್ಲ, ಏನೋ ಒಂಥರ ಸಿವಿಯರ್ ಥರ ಇದಾಗಿದೆ, ಅವಳಿಗೇನು ಬ್ರೀತ್ ಮಾಡಲಿಕ್ಕೆ ತ್ರಾಸಾಗ್ತದೆ. ಅದನ್ನೆಲ್ಲ ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ, ಅವ್ರ ತಾಯಿ ಟ್ಯಾಕ್ಸಿ ಕರೀತಾರೆ. ಟ್ಯಾಕ್ಸಿಯಲ್ಲಿ ಹೋಗಬೇಕಾದ್ರೆ ಆ ಮಗು ಸಫರ್ ಆಗ್ತಿರೋದು ನೋಡಿ ಟ್ಯಾಕ್ಸಿ ಅವ ಕನ್ವಿನ್ಸ್ ಮಾಡ್ತಾನೆ ಅವ್ರ ಅಮ್ಮನಿಗೆ ಆ್ಯಂಬುಲೆನ್ಸ್ ಕಾಲ್ ಮಾಡಲಿಕ್ಕೆ. ಸೊ ಟ್ಯಾಕ್ಸಿ ಎಲ್ಲ ಅರ್ಧ ದಾರಿಯಲ್ಲಿ ಬಿಟ್ಟುಕೊಂಡೆ ಅವ್ರು ಆ್ಯಂಬುಲೆನ್ಸ್ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗೋ ಒಳಗೆ ಆ ಮಗುಗೆ 3 ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತದೆ. ಸೊ ಅಷ್ಟಾದ ಮೇಲೆ ಇದನ್ನೆಲ್ಲ ಫೇಸ್ ಮಾಡ್ಕೊತ ಹಾಸ್ಪಿಟ್ಲಲ್ಲಿ ಆ ಮಗು ಸಾಯ್ತದೆ, ಜಾಂಗಿನ್ ಸತ್ತೋಗ್ತಾಳೆ. ಬಟ್ ಅಲ್ಲಿರೋಂಥ ಡಾಕ್ಟರ್ಸ್ಗೆ ನರ್ಸ್ಗಳಿಗೆ ಒಂದಂತೂ ಕ್ಲಿಯರ್ ಆಗ್ತದೆ, ಈ ಮಗು ಹಾಗೆ ಸತ್ತಿದ್ದಲ್ಲ ಅಂತ. ಆ ಮಗುಗೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಚೆಕ್ ಮಾಡಿ ನೋಡ್ತಾರೆ, ಇಡೀ ಮೈ ತುಂಬ ಗಾಯ ಇದೆ. ಯಾವ ಥರ ಗಾಯ ಅಂತಂದ್ರೆ ನಾರ್ಮಲ್ ಗಾಯಗಳಲ್ಲ, ಅಂದರೆ ಬಿದ್ದಾಗಿ ಹೊಡೆದಾಗಿ ಕೂಡ ಆಗಿದ್ದಲ್ಲ. ಯಾವ್ದಂತಂದರೆ ಡೀಪ್ ವುಂಡ್ಗಳು. ಎಷ್ಟು ಡೀಪ್ ಗಾಯಗಳಂದರೆ ಅವಳದ್ದು ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ. ಅವರು ಒಂದು ಕನ್ಕ್ಲೂಷನಿಗೆ ಬರ್ತಾರೆ, ಇದೆಲ್ಲ ನಡೆದಿದ್ದು ಎಕ್ಸ್ಟರ್ನಲ್ ಫೋರ್ಸಿಂದ ಇಂಟರ್ನಲ್ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಇನ್ನೂ ಹೆಚ್ಚು ದಿವಸ ಆ ಮಗು ಬದುಕಿರೋದಾಗಿದ್ದಿದ್ರೆ ಅದು ಸಾಧ್ಯ ಇಲ್ಲಾಗಿತ್ತು. ಎಂತಕ್ಕಂದರೆ ಅವ್ಳದ್ದು ಹೋಲ್ ಬಾಡಿನೇ ಗಿವ್ ಅಪ್ ಮಾಡಿತ್ತು ಅಂತ ಹೇಳ್ಕೊಂಡು. ಅಷ್ಟೆಲ್ಲ ಫೇಸ್ ಮಾಡಿಯೂ ಕೂಡ ಆ ಮಗು ನಾರ್ಮಲ್ ಆಗಿರ್ಲಿಕ್ಕೆ ಟ್ರೈ ಮಾಡ್ತಿತ್ತು, ಡೇ ಕೇರ್ ಸೆಂಟ್ರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿತ್ತು ಅಂಟಿಲ್ ದ ಲಾಸ್ಟ್ ಡೇ ಆಫ್ ಹರ್ ಡೆತ್. ಅಂತಂದರೆ ನೀವು ಥಿಂಕ್ ಮಾಡ್ಬೋದು, ಆ ಮಗುಗೆ ಆಲ್ರೆಡಿ ಏನೋ ಒಂದು ಅಂದರೆ ಆ ಮಗುನೂ ಕೂಡ ತನ್ನ ಲೈಫನ್ನು ಗಿವ್ ಅಪ್ ಅಷ್ಟು ಬೇಗ ಮಾಡಲಿಲ್ಲ ಅಂತ ಅನ್ನೋದು ತಲೆಯಲ್ಲಿ ಬರ್ತದೆ ನಿಮಗೆ. ಅಂತಂದರೆ ಯಾವ ಥರ ಅಂತ ಆ ಮಗು ಹೋರಾಡಲಿಕ್ಕೆ ಟ್ರೈ ಮಾಡ್ತಿತ್ತು ಅಂತ, ಬದುಕಲಿಕ್ಕೆ ಟ್ರೈ ಮಾಡ್ತಿತ್ತು ಅನ್ನೋದನ್ನು ನಿಮಗೆ ತಿಳಿದು ಬರ್ತದೆ. ಸೊ ಇದನ್ನೆಲ್ಲ ನೋಡಿಕೊಂಡು ದೊಡ್ಡ ಕೇಸ್ ಆಗ್ತದೆ. ಎಲ್ಲ K-pop ಐಡಲ್ಸು, ಕೊರಿಯನ್ ಏನು ಹೇಳ್ತಾರೆ ಮೀಡಿಯಾ, ಅಲ್ಲಿದ್ದ ಜನ ಇದನ್ನೆಲ್ಲ ನೋಡ್ಕೊಂಡು ತುಂಬ ಎಚ್ಚೆತ್ಕೊಳ್ತಾರೆ. ಕಡೆಗೆ ಅದಾದಮೇಲೆ ಇದ್ರ ಮೇಲೆ ಪೆಟಿಷನ್ ಹಾಕ್ತಾರೆ, ಇವ್ರ ಅಮ್ಮನಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗಬೇಕು ಅಂತೆಲ್ಲ ಹೇಳ್ಕೊಂಡು. ಬಟ್ ಆದರೂ ಕೂಡ ಅವ್ರ ಅಮ್ಮನಿಗೆ ಜಸ್ಟ್ 35 years ಆಫ್ ಜೈಲ್ ಸಿಗ್ತದೆ. ಸೊ ಏನಂತಂದರೆ ಎಂತೆಂಥದ್ದು ಏನೇನೋ ಒಂದಿಷ್ಟು ಕ್ರೈಮ್ಗಳಿಗೆ ದೊಡ್ಡ ಜೈಲ್ ಶಿಕ್ಷೆ ಆಗ್ತದೆ ಆಯಿತಾ. 50 ವರ್ಷದ್ದು, 70 ವರ್ಷದ್ದು, ಒಂದಿಷ್ಟು ಜನರಿಗೆ 200-300 ವರ್ಷದ್ದೆಲ್ಲ ಜೈಲ್ ಶಿಕ್ಷೆ ಆಗ್ತದೆ ಆಯಿತಾ. ಅಂದರೆ ಅದು ಪ್ರಾಕ್ಟಿಕಲ್ ಇಲ್ದಾಗಿದ್ರು ಕೂಡ ಆ ಥರ ಶಿಕ್ಷೆಗಳುಂಟು. ಬಟ್ ಇಷ್ಟೆಲ್ಲ ಆದರೂ ಕೂಡ ಜೈಲ್ ಶಿಕ್ಷೆ ಅಂತಂದರೂ ಕೂಡ ನೀನು ಜೈಲಲ್ಲಿ ಅವ್ರ ಅಮ್ಮನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಹಾಕಲಿಕ್ಕೆ ಬಟ್ಟೆ ಕೊಟ್ಟು ಅವ್ರನ್ನ ನೋಡ್ಕೊತಾರೆ. ಸೊ ಟ್ಯಾಕ್ಸ್ ಪೇಯರ್ ಮನಿ, ಅವರು ಕೊರಿಯನ್ಸೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಟ್ಯಾಕ್ಸ್ ಪೇಯರ್ ಮನಿ ಇಂಥ ಮನುಷ್ಯರಿಗೆ ಹಾಕಬಾರ್ದು ಅಂತ. ಸೊ ಜೈಲು ನಡಲಿಕ್ಕೆ ನಾವೇನು ಜನರು ಟ್ಯಾಕ್ಸ್ ಪೇ ಮಾಡ್ತಾರೋ ಸೊ ಅದು ಹೋಗ್ತಾ ಇರ್ತದಲ್ವಾ. ಸೊ ಅವ್ರು ಹೇಳ್ತಾರೆ ಈ ಹೆಣ್ಣು ಮೇಲೆ ನಮ್ಮದು 1 ರೂಪಾಯಿನೂ ಹೋಗಬಾರ್ದು ಅಂತ ಹೇಳ್ಕೊಂಡು, ಅದಕ್ಕೋಸ್ಕರ ಅದಕ್ಕೂ ಕೂಡ ಪೆಟಿಷನ್ ಬರೀತಾರೆ, ಅದೆಲ್ಲ ಆಗ್ತದೆ. ಇದು ಏನಾದರೂ ಕೂಡ ಎಟ್ ದ ಎಂಡ್ ಆಫ್ ದ ಡೇ ಇಷ್ಟೆಲ್ಲ ಆದರೂ ಕೂಡ ಒಂದು ಚೈಲ್ಡನ್ನ ಲೈಫು ಇವ್ರದ್ದು ಶೋಕಿಗೋ ಇವ್ರದ್ದೊಂದು ನೆಗ್ಲಿಜೆನ್ಸಿಗೋ ಅದು ಹೋಗ್ತದೆ. ಸೊ ನಾವು ಏನು ಹೇಳೋದಂತಂದರೆ ಈ ಪೇರೆಂಟ್ಸಿಗಾಗಲಿ, ಯಂಗ್ ಪೇರೆಂಟ್ಸಿಗಾಗಲಿ ಅಥವಾ ಯಾವುದೇ ಪೇರೆಂಟ್ಸಿಗಾಗಲಿ ಇನ್ ಜನರಲ್ ಅಂತಂದರೆ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಎಕ್ಸ್ಟ್ರೀಮ್ಲಿ ಮುಖ್ಯ. ಈಗ ಇದೆಲ್ಲ ಒಂಥರ ಜೋಕ್ ಥರ ಕಾಣ್ಬೋದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಇವಳು ಯಾರು ಅನ್ಮ್ಯಾರಿಡ್ ಪರ್ಸನ್ ಯಾವುದೋ ಒಂದು ಈ ಥರ ಹೇಳ್ತಿದ್ದಾಳೆ ಅಂತೆಲ್ಲ ಹೇಳ್ಕೊಂಡು. ಬಟ್ ನಾವು ಈ ಥರ ಕೇಸ್ ನೋಡ್ತಾ ನಾವು ಎಲ್ಲರೂ ಒಂದಿನ ಹಿಂದೆ ಯಾವಾಗೋ ನಾವು ಒಂದು ಚಿಲ್ಡ್ರನ್ ಆಗಿದ್ದಿದ್ರು. ಓಕೆ, ಸೊ ಅದರಿಂದ ನಮ್ಮದನ್ನು ಲೈಫ್ ಎಕ್ಸ್ಪೀರಿಯನ್ಸಸ್ಸಿಂದ ಅಥವಾ ಬೇರೆಯವ್ರು ಯಾರ್ದೋ ಒಂದಿಷ್ಟು ಲೆಸನ್ಗಳ ಕಲಿತು ನಾವು ಒಂದು ಥಿಂಕ್ ಮಾಡಬೇಕೇನಂತಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ನಮ್ಗೆ ಯಾಕೆ ಮುಖ್ಯ ಅನ್ನೋದು. ಆ ಫ್ಯಾಮಿಲಿ ಪ್ಲ್ಯಾನಿಂಗಿಂದ ಅದು
ಆ ಮಕ್ಕಳನ್ನು ಈವನ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆದಮೇಲೂ ಕೂಡ ಆ ಮಕ್ಕಳನ್ನು ಯಾವ ಥರ ನರ್ಚರ್ ಮಾಡಬೇಕು, ಅವಕ್ಕೆ ಯಾವ ಥರ ಫೆಸಿಲಿಟೀಸ್ ಕೊಟ್ಟು ನಾವು ಅದನ್ನು ಸಾಕಬೇಕು, ಅದನ್ನೆಲ್ಲ ಯಾವತ್ತೂ ಒಂದು ಬ್ಯಾಕಪ್ ಪ್ಲಾನ್ ಇರಬೇಕು. ಅದೊಂಥರ ಜನರಿಗೆ ಈ ಥರ ಪ್ರೆಷರ್ ಇದ್ದಿರುತ್ತೆ. ಏನಂತಂದರೆ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಇನ್ನೂ ಮಕ್ಕಳೆಲ್ಲ ಹಂಗೆ ಅಂತ ಹೇಳ್ಕೊಂಡೆ. ಬಟ್ ನಾವು ಸೊಸೈಟಿಗೆ ಹೇಳೋದೇನಂತಂದರೆ ಯಾವತ್ತೂ ಯಾರಿಗೂ ಈ ಥರ ಮಕ್ಳು ಮಾಡ್ಕೊಳಕ್ಕಾಗಲಿ ನೀವು ಪ್ರೆಷರೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಥರ ಕೇಳೋದು ಬೇಡ. ನಿಮ್ಗೆ ಯಾಕೆ ಅದು ನೆಸಸರಿ? ಈಗ ನೀವು ಆ ಮಕ್ಳನ್ನ ಸಾಕ್ತಿರೋ ಅಥವಾ ನೀವು ಆ ಮಕ್ಳಿಗೆ ಏನಾದ್ರು ಪ್ರೊವೈಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರೋ, ಅದೆಲ್ಲ ಇಲ್ಲ ಅಂತಂದಮೇಲೆ ಯಾಕೆ ಯಾವ್ದಾದ್ರು ಪೇರೆಂಟ್ಸ್ಗೆ ಹೋಗಿ ನೀವು ಕೇಳಬೇಕು ಅಂತೇಳಿ. ಮೋಸ್ಟ್ ಆಫ್ ದ ಟೈಮು ಅವರು ಒಂದಿಷ್ಟು ಪೋಲ್ ಮಾಡ್ತಾರೆ. ಓಕೆ, ಪೋಲ್ ಅಂತಂದರೆ ಒಂದು ಜನರಿಂದ ಏನಂತಾರೆ, ಸರ್ವೆ ಥರ ಮಾಡ್ತಾರೆ. ಮಕ್ಕಳು ಅಂದರೆ ಪೇರೆಂಟ್ಸ್ ಎಷ್ಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿ ಮಕ್ಕಳನ್ನು ಪಡೀಲಿಕ್ಕೆ ರೆಡಿ ಆಗ್ತಾರೋ, ಮತ್ತೊಂದು ಏನಂದರೆ ಒಂದು ಕಡೆ ಆದರೆ ಎಷ್ಟು ಸೊಸೈಟಿದು ಪ್ರೆಷರಿಂದ ಮಕ್ಕಳು ಮಾಡ್ಕೊತಾರೋ ಅಂಥೇಳಿ. ಬಟ್ ಆ ಪೋಲಲ್ಲಿ ಅಂದರೆ ಆ ಸರ್ವೆಯಲ್ಲಿ ಗೊತ್ತಾಗಿದ್ದೇನಂತಂದರೆ ಸೊಸೈಟಿ ಪ್ರೆಷರಿಂದ ಅಥವಾ ಫ್ಯಾಮಿಲಿ ಪ್ರೆಷರಿಂದ ಮಕ್ಕಳನ್ನು ಇದು ಮಾಡಲಿಕ್ಕೆ ಅಂದರೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಚೂಸ್ ಮಾಡುವಂಥ ರೇಟ್ ತುಂಬ ಹೈ ಇದೆ ಅಂತ ಹೇಳ್ಕೊಂಡು. ಸೊ ಇದೆಲ್ಲ ನೋಡಿದರೆ ಅಷ್ಟು ಟೈಮಿಗೆ ಅದೇನೋ ಒಂದು ಸರಿ ಅಂತ ಅನ್ಸ್ಬೋದು. ಒಂದು ಫ್ಯಾಮ್ಲಿ ಇರೋದು ಇಂಪಾರ್ಟೆಂಟ್ ಇರ್ತದೆ, ಅದೆಲ್ಲ ಇರ್ತದೆ. ಬಟ್ ಅದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಅದ್ರದ್ದು ಅಕೌಂಟೇಬಿಲಿಟಿ ತಗೊಳ್ಳಿಕ್ಕಾಗಲಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕಾಗಲಿಲ್ಲ ಅಂತಂದರೆ ನಾನು ಹೇಳೋದು ಆ ಡಿಸಿಷನ್ನ ನೀವು ಚೂಸೇ ಮಾಡಬೇಡಿ ಅಂತ ಹೇಳ್ಕೊಂಡು. ಬಟ್ ಇಷ್ಟೆಲ್ಲ ಆದಮೇಲೂ ಕೂಡ ಆ್ಯಸ್ ಅ ಡಿಫಾಲ್ಟ್ ನಾನು ಹೇಳೋದು ಏನಂತಂದರೆ, ಡಿಫಾಲ್ಟ್ ಇನ್ಫಾರ್ಮೇಷನ್ ಏನು ಕೊಡೋದಂದರೆ, ಇನ್ನೂ ಕೂಡ ಈ ಥರ ದೌರ್ಜನ್ಯಗಳು ನಿಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ನಡೀತಾ ಇರ್ತದೆ ಅಥವಾ ನಡೀತಿರಬಹುದು. ಯಾಕಂದರೆ ನಾವು ಕರೆಕ್ಟಾಗಿ ಅದೇ ಫ್ಯಾಮಿಲಿ ಇಣಕ್ಕೆ ನೋಡಿದ್ರೆ ನಮ್ಗೆ ಇಂಥವೆಲ್ಲ ಒಂದಿಷ್ಟು ರೆಡ್ ಫ್ಲ್ಯಾಗ್ಗಳು ಕಾಣ್ತವೆ. ಬಟ್ ಎಲ್ಲರ ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ ಇರ್ತದೆ. ಬಟ್ ನಿಮಗೆ ಒಂದಿಷ್ಟು ನಿಮಗೆ ಒಂದಿಷ್ಟು ಸಿಚುವೇಶನ್ಸ್ ನಿಮ್ಗೆ ಇದು ತಪ್ಪು ಕಂಡಲ್ಲಿ ಅಥವಾ ಮಕ್ಕಳ ಮೇಲೆ ಈ ಥರ ನಡೀತಿರೋದು ಅಥವಾ ಪೇರೆಂಟ್ಸ್ ಟ್ರೀಟ್ ಮಾಡ್ತಿರೋದು ಅಥವಾ ಮಕ್ಕಳು ಫೇಸ್ ಮಾಡ್ತಿರೋಂಥ ತೊಂದರೆಗಳು ಅಥವಾ ಅವ್ರು ನಿಜವಾಗ್ಲೂ ದೌರ್ಜನ್ಯವನ್ನು ಫೇಸ್ ಮಾಡ್ತಿದ್ರು ಅಂತ ಕಂಡು ಬಂದಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಇದೆ. ಸೊ ಅದು ನಂಬರ್ ಏನಂತಂದರೆ 1098 ಅಂತ ಹೇಳ್ಕೊಂಡು. ಸೊ ಈ ಥರದ್ದೆಲ್ಲ ಕಂಡು ಬಂದಲ್ಲಿ ನೀವು 1098ಗೆ ಕಾಲ್ ಮಾಡಿ, ಅನಾನಿಮಸ್ ಆಗಿ ನೀವು ಹೆಸರು ಕೊಡ್ದೇ ಕೂಡ ಇಲ್ಲಿ ಕಾಲ್ ಮಾಡಿ ನಿಮ್ಮದು ಕೇಸ್ಗಳು ಏನಿದೆ ಅನ್ನೋದನ್ನು ಅವರಿಗೆ ಹೇಳಿ, ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿ ಕರೆಕ್ಟಾಗಿ ಮಾತಾಡಿಕೊಂಡು ಆ ಮಗುಗೆ ಯಾವ ಥರ ಸಪೋರ್ಟ್ ಬೇಕು, ಅವ್ರ ಕಡೆಯಿಂದ ಯಾವ ಥರ ಹೆಲ್ಪ್ ಆ ಮಗು ರಿಕ್ವೈರ್ ಮಾಡ್ತದೆ ಅನ್ನೋದನ್ನು ನೋಡ್ಕೊಂಡು ಅದನ್ನು ಹೆಲ್ಪ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಅಥವಾ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದಿದ್ರಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಂಡರ್ ದ ರಾಕ್ ಪಾಡ್ಕಾಸ್ಟ್ ಅಂತ ಹೇಳ್ಕೊಂಡು. ಸೊ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಈ ಚಾನಲ್ ಬಗ್ಗೆ ನೀವು ಹೇಳಿ ಕೂಡ. ಸೊ ಈ ಥರನೇ ನಮಗೆ ಹೆಚ್ಚೆಚ್ಚು ಸಪೋರ್ಟ್ ಕಾಣಿಸ್ತಾ ಇದ್ದಕ್ಕೆ, ಹೆಚ್ಚೆಚ್ಚು ನಮ್ಮ ಜೊತೆ ಇಂಟರ್ಯಾಕ್ಟ್ ಮಾಡ್ತಿರೋದಕ್ಕೆ ನಾನು, ಜೂಕೆ, ಚಾನ್ ಎಲ್ಲರೂ ಕೂಡ ನಿಮಗೆ ದೊಡ್ಡ ಥ್ಯಾಂಕ್ ಯು ಹೇಳ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ನಾವು ಸ್ವಲ್ಪ ನಾರ್ಮಲ್ ವಿಡಿಯೋ ಮಾಡಬೇಕಂತ ಇದ್ದೀವಿ, ಸ್ವಲ್ಪ ಕಾಮ್ ವಿಡಿಯೋ ಮಾಡಬೇಕಂತ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೆ ನೀವು ವೇಟ್ ಮಾಡಿ. ಅಲ್ಲಿವರೆಗೆ ಬಾಯ್.